ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇತ್ತೀಚೆಗೆ ಬಿಡುಗಡೆಯಾಗಿದ್ದ ರಾಣಿ ದ ರಿಯಲ್ ಸ್ಟೋರಿ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಚಿತ್ರದ ಕತೆ ಕ್ಲೈಮ್ಯಾಕ್ಸ್ ನವರೆಗೂ ಸಖತ್ ಮಿಸ್ಟರಿ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಚಿತ್ರದ ಕತೆ ಮುಂದುವರಿತಾ ಸಾಕಷ್ಟು ಟ್ವಿಸ್ಟ್ ಗಳು ಕೂಡ ರಿವೀಲ್ ಆಗುತ್ತಾ ಹೋಗುತ್ತವೆ. ಹೀಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಧರ್ಮಪುರಂ ಎಂಬ ಊರಿನ ಒಂದು ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಆ ಊರಿನ ಎಂಎಲ್ಎ ಆಗಿರುವ ಧರ್ಮರಾಜನ್ ತನ್ನ ಹೆಂಡತಿ ಸೋನಾ ಜೊತೆಗೆ ಅಲ್ಲಿಗೆ ಬರ್ತಾನೆ. ನಂತರ ಸ್ಟೇಜ್ ನ ಮೇಲೆ ಭಾಷಣ ಮಾಡೋದಕ್ಕೆ ಅಂತ ಹೋದಾಗ ನನ್ನ ತಂಗಿ ಶೀಲಾ ನನ್ನ ಜೀವನ ಚರಿತ್ರೆಯ ಬಗ್ಗೆ ಒಂದು ಬುಕ್ ಅನ್ನ ಬರೀತಿದ್ದಾಳೆ. ಆ ಬುಕ್ ಸದ್ಯದಲ್ಲೇ ಪಬ್ಲಿಷ್ ಕೂಡ ಆಗುತ್ತೆ, ಅದನ್ನ ನೀವೆಲ್ಲರೂ ಓದಬೇಕು ಅಂತ ಹೇಳ್ತಾನೆ. ಇದಾದ ನಂತರ ಮನೆಗೆ ವಾಪಸ್ ಬಂದು ರಾತ್ರಿ ಊಟ ಮಾಡುತ್ತಿರುವಾಗ ಪಕ್ಕದಲ್ಲಿ ಕೂತಿದ್ದ ವಿನಯ್ ಎಂಬ ಹುಡುಗನನ್ನ ತುಂಬಾನೇ ಬೈಯುತ್ತಾನೆ. ಇನ್ನೊಂದು ಬಾರಿ ಈ ಊರಿನಲ್ಲಿ ನೀನು ನನ್ನ ಕಣ್ಣಿಗೆ ಬಿದ್ರೆ ನಿನ್ನನ್ನ ಜೀವಂತವಾಗಿ ಉಳಿಸೋದಿಲ್ಲ ಅಂತ ಥ್ರೆಟನ್ ಮಾಡಿ ಅವನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಅದೇ ಕೋಪದಲ್ಲಿ ಹಾಗೂ ಬೇಜಾರ್ನಲ್ಲಿ ವಿನಯನ್ ತನ್ನ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾ ಹೋಗ್ತಿದ್ದಾಗ ಅವನ ಕಾರಿಗೆ ಆಕ್ಸಿಡೆಂಟ್ ಆಗಿ ಅವನಿಗೆ ಭೀಕರವಾದ ಗಾಯಗಳು ಆಗಿಬಿಡುತ್ತವೆ. ತಕ್ಷಣವೇ ಅಲ್ಲೇ ಇದ್ದ ಜನರು ಅವನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸ್ನೇಹಿತರೆ, ಈಗ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಈ ವಿನಯನ್ ಬೇರೆ ಯಾರು ಅಲ್ಲ, ಆತ ಎಂಎಲ್ಎ ಧರ್ಮರಾಜನ್ನ ಹೆಂಡತಿಯ ತಮ್ಮ ಆಗಿರ್ತಾನೆ. ಈ ವಿಷಯ ಗೊತ್ತಾಗಿ ತಕ್ಷಣವೇ ಸ್ಥಳಕ್ಕೆ ಬಂದ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಸ್.ಪಿ. ನಜೀರ್ಗೆ ಕಾಲ್ ಮಾಡಿ, ಸರ್, ಧರ್ಮರಾಜನ್ ಅವರ ಬಾವಮೈದ ವಿನಯನ್ಗೆ ಆಕ್ಸಿಡೆಂಟ್ ಆಗಿದೆ. ಇದೇ ವಿಷಯವನ್ನ ಎಂಎಲ್ಎ ಧರ್ಮರಾಜನ್ ಅವರಿಗೆ ಹೇಳೋಣ ಅಂತ ಕಾಲ್ ಮಾಡಿದ್ರೆ ಶಾಕಿಂಗ್ಲಿ ಅವರನ್ನ ಕೂಡ ಯಾರೋ ಕೊಲೆ ಮಾಡಿದ್ದಾರಂತೆ ಸರ್ ಅಂತ ಹೇಳ್ತಾನೆ. ಈಗ ಎಂಎಲ್ಎ ಧರ್ಮರಾಜನ್ನ ಕೊಲೆಯಾಗಿರುವ ವಿಷಯ ಟಿವಿಯಲ್ಲೆಲ್ಲ ಬ್ರೇಕಿಂಗ್ ನ್ಯೂಸ್ ಆಗಿ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಈ ವಿಷಯ ಗೊತ್ತಾದ ತಕ್ಷಣ ಎಸ್.ಪಿ. ನಜೀರ್ ಕೂಡ ಕ್ರೈಮ್ ಸ್ಪಾಟ್ಗೆ ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾನೆ. ಆಗಲೇ ಕ್ರೈಮ್ ಸ್ಪಾಟ್ಗೆ ಬಂದಿದ್ದ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಸ್.ಪಿ. ನಜೀರ್ಗೆ ಡೀಟೇಲ್ಸ್ ಗಳನ್ನ ಕೊಡ್ತಾನೆ. ಸರ್, ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದೀವಿ. ಎಂಎಲ್ಎ ಧರ್ಮರಾಜನ್ ಕೊಲೆಯಾಗಿದ್ದ ಸಮಯದಲ್ಲಿ ಮನೆಯಲ್ಲಿ ಹೊರಗಿನವರು ಯಾರು ಕೂಡ ಇರಲಿಲ್ಲ. ಆದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ನಮಗೆಲ್ಲ ಮನೆ ಕೆಲಸದಾಕೆ ರಾಣಿ ಮೇಲೇನೆ ಅನುಮಾನ ಬಂದಿದೆ, ಅದಕ್ಕೆ ಆಕೆಯನ್ನ ಅರೆಸ್ಟ್ ಮಾಡಿದ್ದೀವಿ ಸರ್ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಎಸ್.ಪಿ. ನಜೀರ್ ಪೊಲೀಸರನ್ನೆಲ್ಲ ಕರೆದು ಅವರನ್ನ 2 ಟೀಮ್ಗಳಾಗಿ ಡಿವೈಡ್ ಮಾಡ್ತಾನೆ. ಒಂದು ಟೀಮ್ ಕೇವಲ ರಾಣಿಯನ್ನ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿ, ಮತ್ತೊಂದು ಟೀಮ್ ಬೇರೆಲ್ಲ ಸಸ್ಪೆಕ್ಟ್ ಗಳನ್ನ ಎನ್ಕ್ವೈರಿ ಮಾಡಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಎಂಎಲ್ಎ ಅನ್ನ ಕೊಂದಿರೋದು ಯಾರು ಅಂತ ಕಂಡುಹಿಡಿಬೇಕು. ಇಲ್ಲ ಅಂದ್ರೆ ಈ ನ್ಯೂಸ್ ಚಾನೆಲ್ ನವರು ಪಬ್ಲಿಷ್ ಮಾಡುವ ವಿಡಿಯೋಗಳಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮರ್ಯಾದೆನೆ ಹೋಗುತ್ತೆ ಅಂತ ಎಲ್ಲರಿಗೂ ವಾರ್ನ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರುವ ಬಾಸಿ ಎಂಬಾತನನ್ನ ನೋಡ್ತೀವಿ. ಪ್ರಸ್ತುತ ಈ ಬಾಸಿಗೆ ಕ್ಯಾನ್ಸರ್ ಬಂದಿರುವ ಕಾರಣ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ಗೆ ಅಲೆದಾಡುತ್ತಿರುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಸರ್, ಎಂಎಲ್ಎ ಧರ್ಮರಾಜನ್ ಅವರ ಕೊಲೆಯಾಗಿರುವ ವಿಷಯ ನಿಮಗೆ ಗೊತ್ತೇ ಇರುತ್ತೆ. ಎಸ್.ಪಿ. ನಜೀರ್ ಅವರು ಈ ಕೇಸನ್ನ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಆ ಕೊಲೆಗಾರನನ್ನ ಕಂಡುಹಿಡಬೇಕು ಅಂತ ಪ್ರೆಷರ್ ಹಾಕ್ತಿದ್ದಾರೆ. ನೀವು ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಿದ್ದಾಗ ಎಷ್ಟು ಚೆನ್ನಾಗಿ ಎನ್ಕ್ವೈರಿ ಮಾಡ್ತಿದ್ರಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಿಮ್ಮನ್ನ ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಸಹಾಯ ಮಾಡುವಂತೆ ಕೇಳಿಕೊಳ್ತಿದ್ದಾರೆ ಅಂತ ಹೇಳ್ತಾನೆ. ಮೊದಲಿಗೆ ಬಾಸಿ ನನ್ನ ಕೈಲಿ ಈಗ ಈ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನಂತರ ಒಪ್ಪಿಕೊಳ್ತಾನೆ. ಮೊದಲಿಗೆ ಬಾಸಿ ಕೊಲೆಯಾಗಿರುವ ಆ ಧರ್ಮರಾಜನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ವಿಚಾರಿಸಿದಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಕೊಲೆಯಾಗಿರುವ ಆ ಎಂಎಲ್ಎ ಧರ್ಮರಾಜನ್ನ ನಿಜವಾದ ಹೆಸರು ಸೆಲ್ವಂ ಅಂತ. ಸೆಲ್ವಂ ಒಬ್ಬ ಅನಾಥನಾಗಿದ್ದು ಆತ ಚಿಕ್ಕ ವಯಸ್ಸಿನಿಂದ ಒಂದು ಕ್ವಾರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೆಲ್ವಂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಿದ್ದನ್ನ ನೋಡಿದ ಒಬ್ಬ ವ್ಯಕ್ತಿ ಅವನನ್ನ ದತ್ತು ಪಡೆದುಕೊಳ್ತಾನೆ. ಸೆಲ್ವಂನನ್ನ ದತ್ತು ಪಡೆದುಕೊಂಡ ನಂತರ ಅವನ ಹೆಸರನ್ನ ಧರ್ಮರಾಜನ್ ಅಂತ ಬದಲಾಯಿಸುತ್ತಾರೆ. ಹೀಗೆ ಚಿಕ್ಕ ವಯಸ್ಸಿನಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಬೆಳೆದ ಈ ಧರ್ಮರಾಜನ್ ಬೆಳೆದು ದೊಡ್ಡವನಾದ ನಂತರ ಲೋಕಲ್ ಪೊಲಿಟಿಷಿಯನ್ ಗಳ ಜೊತೆ ಓಡಾಡ್ತಾ ಕೊನೆಗೊಂದು ದಿನ ಎಂಎಲ್ಎ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಪೊಲೀಸರ ಟೀಮ್ ಧರ್ಮರಾಜನ್ನ ತಂಗಿಯಾಗಿರುವ ಶೀಲಾಳನ್ನ ಇನ್ವೆಸ್ಟಿಗೇಷನ್ ಗೆ ಅಂತ ಕರೆಸುತ್ತಾರೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತಿದ್ದಂತೆ ಶೀಲಾ ತುಂಬಾನೇ ಕೋಪದಲ್ಲಿ, ನೀವು ಮನೆ ಕೆಲಸ ಮಾಡುವ ರಾಣಿಯನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ರಾಣಿ ತುಂಬಾನೇ ಒಳ್ಳೆ ಹುಡುಗಿ, ಸರಿಯಾಗಿ ವಿಚಾರಣೆ ಮಾಡದೆ ಆಕೆಯನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಬೇಡಿ. ಕೊಲೆಯಾದ ದಿನ ನಾನು ನಮ್ಮಣ್ಣನ ಕುರಿತು ಬರಿತಾ ಇದ್ದ ಬುಕ್ ಅನ್ನ ಕಂಪ್ಲೀಟ್ ಮಾಡಿದ್ದೆ. ಅದೇ ಸಮಯಕ್ಕೆ ರಾಣಿ ರೀತು ಎಂಬ ಒಬ್ಬ ಚಿಕ್ಕ ಹುಡುಗಿಯನ್ನ ಕರೆದುಕೊಂಡು ಮನೆ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ಲು. ರಾಣಿ ಹೊಟ್ಟೆಪಾಡಿಗಾಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ರೀತಿ ಬೇರೆಯವರ ಮನೆಯಲ್ಲೂ ಕೂಡ ಮನೆ ಕೆಲಸವನ್ನ ಮಾಡ್ತಾಳೆ. ಹೀಗೆ ಬೇರೆ ಮನೆಗೆ ಮನೆ ಕೆಲಸ ಮಾಡೋದಕ್ಕೆ ಅಂತ ಹೋದಾಗ ರೀತುನ ಅಪ್ಪ ಅಮ್ಮ ಹೊರಗಡೆ ಹೋಗ್ತಿದ್ದಾಗ ರಾಣಿಗೆ ಆಕೆಯನ್ನ ನೋಡಿಕೊಳ್ಳೋದಕ್ಕೆ ಹೇಳಿ ಹೋಗಿದ್ದರು. ಹಾಗಾಗಿ ರೀತುಳನ್ನ ರಾಣಿ ಕರೆದುಕೊಂಡು ನಮ್ಮ ಮನೆಗೆ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದಳು. ಅದೇ ಸಮಯಕ್ಕೆ ನಾನು ಬುಕ್ ಬರೆದಿದ್ದ
ನಡೆದಿದ್ದು ಕಂಪ್ಲೀಟ್ ಕೂಡ ಆಗಿದ್ದ ಕಾರಣ ಆ ಬುಕ್ ಅನ್ನ ತೆಗೆದುಕೊಂಡು ಹೋಗಿ ನಮ್ಮಣ್ಣನಿಗೆ ಕೊಟ್ರೆ ಆತ ಖುಷಿಯಾಗಿ ನಿನಗೆ ಏನಾದ್ರೂ ಗಿಫ್ಟ್ ಅನ್ನ ಕೊಡಬಹುದು ಹೋಗು ಅಂತ ಹೇಳ್ದೆ. ರಾಣಿ ಆ ಬುಕ್ ಅನ್ನ ತೆಗೆದುಕೊಂಡು ಹೋಗಿ ನಮ್ಮಣ್ಣನಿಗೆ ಕೊಡೋದಕ್ಕೆ ಅಂತ ಹೋದಾಗ ರೂಮ್ ನಲ್ಲಿ ನೋಡಿದ್ರೆ ಆತ ಕೊಲೆಯಾಗಿ ಬಿದ್ದಿದ್ದ. ರಕ್ತಸಿಕ್ತವಾಗಿ ಬಿದ್ದಿದ್ದ ಅವನ ಡೆಡ್ ಬಾಡಿಯನ್ನ ನೋಡಿ ಆಕೆ ಒಂದೇ ಸಾರಿ ಜೋರಾಗಿ ಕೂಗಿಕೊಂಡಳು. ಇಷ್ಟೇ ಸರ್ ಆ ದಿನ ರಾತ್ರಿ ನಡೆದಿತ್ತು. ನೀವೇ ಯೋಚನೆ ಮಾಡಿ, ಒಂದು ವೇಳೆ ರಾಣಿನೇ ನಮ್ಮಣ್ಣನನ್ನ ಕೊಲೆ ಮಾಡಿದ್ರೆ ಆಕೆ ಕೊಲೆ ಮಾಡೋದಕ್ಕೆ ಅಂತ ಬರುವಾಗ ಆ ಚಿಕ್ಕ ಹುಡುಗಿ ರೀತುಳನ್ನ ಜೊತೆಗೆ ಕರೆದುಕೊಂಡು ಬರೋದಕ್ಕೆ ಸಾಧ್ಯನಾ? ಶೀಲಾ ಹೇಳಿದ ಮಾತುಗಳು ಪೊಲೀಸರಿಗೂ ಕೂಡ ಸರಿ ಅನ್ನಿಸಿ ಈಗ ಧರ್ಮರಾಜನ್ನ ಪಿಎ ಆಗಿದ್ದ ಲಾಲ್ಜಿಯನ್ನ ಇನ್ವೆಸ್ಟಿಗೇಷನ್ಗೆ ಕರೆಸುತ್ತಾರೆ. ಧರ್ಮರಾಜನ್ನ ಕೊಲೆಯಾದ ದಿನ ನೀನು ಎಲ್ಲಿದ್ದೆ? ಆ ದಿನ ಏನಾದ್ರೂ ವಿಚಿತ್ರ ಘಟನೆಗಳು ನಡೆದಿದ್ದನ್ನ ನೀನು ಗಮನಿಸಿದ್ದ ಅಂತ ಕೇಳ್ತಾರೆ. ಸರ್, ಆ ದಿನ ಧರ್ಮರಾಜನ್ನವರು ಊರ ದೇವಸ್ಥಾನದ ಜಾತ್ರೆಗೆ ಅಂತ ಹೋಗಿದ್ರು. ಅಲ್ಲಿ ಊರಿನ ಬಡವರಿಗೆ ಆಹಾರ ಸಾಮಗ್ರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಆ ದಿನ ಬೆಳಗಿನಿಂದನೇ ಅವರ ಹೆಲ್ತ್ ಸರಿ ಇಲ್ಲದ ಕಾರಣ ವಾಪಸ್ ಮನೆಗೆ ಬಂದು ಬಡವರಿಗೆ ಮನೆ ಬಳಿನೇ ಸಾಮಗ್ರಿಗಳನ್ನ ವಿತರಿಸಿದ್ರು. ಸರಿ, MLA ಧರ್ಮರಾಜನ್ ಇತ್ತೀಚೆಗೆ ಯಾರಾದ್ರೂ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ರ ಅಂತ ಕೇಳ್ತಾರೆ. ಸರ್, ಈ ವಿಷಯವನ್ನ ನಿಮಗೆ ಹೇಳಬೇಕಾ ಬೇಡವಾ ಅಂತ ಗೊತ್ತಿಲ್ಲ ಅಂತ ಒಂದು ವಿಷಯವನ್ನ ರಿವೀಲ್ ಮಾಡ್ತಾನೆ. ಒಂದು ದಿನ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು 35 ಲಕ್ಷ ರೂಪಾಯಿಗಳನ್ನ ಧರ್ಮರಾಜನ್ಗೆ ಕೊಟ್ಟು, ಸರ್ ಈ ದುಡ್ಡನ್ನ ಇಟ್ಕೊಳ್ಳಿ, ಮುಂಬರುವ ಎಲೆಕ್ಷನ್ಗೆ ನಿಮಗೆ ಬೇಕಾಗುತ್ತೆ, ಇದರ ಬದಲಿಗೆ ಲಿಟಿಗೇಷನ್ ನಲ್ಲಿರುವ ನನ್ನ ಒಂದು ಜಾಗವನ್ನ ನನಗೆ ಕೊಡಿಸಿ ಅಂತ ಹೇಳಿದ್ರು. ಆತ ಹೇಳಿದ ರೀತಿನೇ ಮರುದಿನ MLA ಧರ್ಮರಾಜನ್ ಹೋಗಿ ಆ ಜಾಗವನ್ನ ಅವನಿಗೆ ಸಿಗುವ ಹಾಗೆ ಮಾಡಿದ್ರು. ಲಾಲ್ಜಿ ಹೇಳಿದ ಮಾತುಗಳನ್ನ ಕೇಳಿದ ಪೊಲೀಸರಿಗೆ MLA ಧರ್ಮರಾಜನ್ ಕೂಡ ಲಂಚವನ್ನ ತೆಗೆದುಕೊಂಡು ಕೆಲಸ ಮಾಡಿ ಕೊಡ್ತಿದ್ದ ಅಂತ ಅರ್ಥವಾಗುತ್ತೆ. ಅದೇ ಸಮಯಕ್ಕೆ ರಾಣಿಯ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದು, ಸರ್ ನೀವು ಹೇಳಿದಂತೆ ರಾಣಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದ್ದೀನಿ, ಆಕೆಗೆ ಯಾವುದೇ ಕ್ರಿಮಿನಲ್ ಹಿಸ್ಟರಿ ಇಲ್ಲ. ಆದ್ರೆ ಕೆಲವು ತಿಂಗಳುಗಳ ಹಿಂದೆ ಆಕೆಯ ಮೇಲೆ ಒಂದು ಕಳ್ಳತನದ ಕೇಸ್ ರಿಜಿಸ್ಟರ್ ಆಗಿತ್ತು. ಆದ್ರೆ ಆ ಕೇಸ್ ರಿಜಿಸ್ಟರ್ ಆದ ಕೆಲವೇ ಸಮಯದ ನಂತರ ಅದನ್ನ ಕಂಪ್ಲೇಂಟ್ ಕೊಟ್ಟವರೇ ವಿತ್ಡ್ರಾ ಮಾಡಿದ್ರು ಅಂತ ಹೇಳ್ತಾನೆ. ಹೌದಾ, ರಾಣಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದನ್ನ ಮತ್ತೆ ವಿತ್ಡ್ರಾ ಮಾಡಿದ್ದಾರೋ ಅಂತ ಕೇಳಿದಾಗ ಆಕೆ ಮಹೇಶ್ವರಿ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಮಹೇಶ್ವರಿಗೂ ಹಾಗೂ ಈಗ ಕೊಲೆಯಾಗಿ MLA ಧರ್ಮರಾಜನ್ಗೂ ಅಫೇರ್ ಇರುತ್ತೆ. ತಕ್ಷಣವೇ ಆ ಮಹೇಶ್ವರಿಯನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ರಾಣಿಯ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಅನ್ನೇ ಆಕೆ ವಿತ್ಡ್ರಾ ಮಾಡಿದ್ರಿ ಅಂತ ಕೇಳಿದಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಹೇಶ್ವರಿ ಮನೆಯಲ್ಲಿದ್ದ ತುಂಬಾನೇ ಹಳೆಯ ಒಡವೆಗಳು ಕಾಣೆಯಾಗಿರುತ್ತವೆ. ಜೊತೆಗೆ ಮನೆ ಕೆಲಸದಕ್ಕೆ ರಾಣಿ ಕೂಡ ಕಾಣಿಸುತ್ತಿರೋದಿಲ್ಲ. ರಾಣಿನೇ ಆ ಒಡವೆಗಳನ್ನ ಕಳ್ಳತನ ಮಾಡಿರಬಹುದು ಅಂತ ಅನುಮಾನ ಪಟ್ಟ ಧರ್ಮರಾಜನ್ ತಕ್ಷಣ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಅನ್ನ ಕರೆಸುತ್ತಾನೆ. ಮನೆಗೆ ಬಂದ ಸಬ್ ಇನ್ಸ್ಪೆಕ್ಟರ್ ಏನಾಯ್ತು ಅಂತ ಕೇಳಿದಾಗ ಮಹೇಶ್ವರಿ ನಡೆದ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮಹೇಶ್ವರಿಯ ಮನೆಯಲ್ಲಿ ಸುಂದರಿ ಎಂಬ ಒಬ್ಬ ವಯಸ್ಸಾದ ಮಹಿಳೆ ಮನೆ ಕೆಲಸ ಮಾಡಿಕೊಂಡಿರ್ತಾಳೆ. ಆದ್ರೆ ಆಕೆಗೆ ತುಂಬಾನೇ ವಯಸ್ಸಾಗಿದ್ದ ಕಾರಣ ಮನೆ ಕೆಲಸಗಳನ್ನ ಸರಿಯಾದ ಟೈಮ್ಗೆ ಮಾಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಅದನ್ನ ಗಮನಿಸಿದ ಮಹೇಶ್ವರಿ ಸುಂದರಿಗೆ ಸಹಾಯ ಮಾಡೋದಕ್ಕೆ ಅಂತ ರಾಣಿಯನ್ನ ಅಪಾಯಿಂಟ್ ಮಾಡಿಕೊಳ್ತಾಳೆ. ಕೆಲಸಕ್ಕೆ ಸೇರಿಕೊಂಡ ನಂತರ ರಾಣಿ ಎಲ್ಲ ಕೆಲಸಗಳನ್ನ ಕೂಡ ಒಬ್ಬಳೆ ತುಂಬಾನೇ ಬೇಗ ಮಾಡೋದಕ್ಕೆ ಶುರು ಮಾಡಿದ ಕಾರಣ ಮಹೇಶ್ವರಿ ವಯಸ್ಸಾಗಿದ್ದ ಸುಂದರಿಯನ್ನ ಮನೆ ಕೆಲಸವನ್ನ ಬಿಡಿಸಿ ವಾಪಸ್ ಊರಿಗೆ ಕಳುಹಿಸಿ ಬಿಟ್ಟಿರ್ತಾಳೆ. ಇದನ್ನ ನೋಡಿದ ರಾಣಿಗೆ ನನ್ನಿಂದಾಗಿ ಆ ವಯಸ್ಸಾದ ಮಹಿಳೆಯ ಕೆಲಸ ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಇದಾಗಿ ಕೆಲವು ದಿನಗಳ ನಂತರ ತನ್ನ ಮನೆಯಲ್ಲಿದ್ದ ಒಡವೆಗಳು ಕಾಣಿಸ್ತಾ ಇಲ್ಲ ಅಂತ ರಾಣಿ ಮೇಲೆ ಅನುಮಾನ ಪಟ್ಟು ಪೊಲೀಸರನ್ನ ಕರೆಸಿರ್ತಾಳೆ. ಆದ್ರೆ ಪೊಲೀಸರು ಮನೆಗೆ ಬಂದ ಅದೇ ಸಮಯಕ್ಕೆ ಸರಿಯಾಗಿ ರಾಣಿ ವಯಸ್ಸಾಗಿದ್ದ ಆ ಸುಂದರಿಯನ್ನ ಮನೆಗೆ ವಾಪಸ್ ಕರೆದುಕೊಂಡು ಬರ್ತಾಳೆ. ಮೇಡಮ್, ನೀವು ಓಣಂ ಹಬ್ಬ ಹತ್ತಿರ ಬರ್ತಿದೆ, ಮನೆಯಲ್ಲಿರುವ ಒಡವೆಗಳನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರಿ. ಆದ್ರೆ ನನಗೆ ಆ ಒಡವೆಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಸುಂದರಿ ಹತ್ರ ಹೋಗಿ ಅವನ್ನ ಕ್ಲೀನ್ ಮಾಡಿಸಿಕೊಂಡು ಬಂದಿದ್ದೀನಿ. ನನಗೆ ಮಾಡಲು ಬಾರದ ಎಷ್ಟೋ ಕೆಲಸಗಳನ್ನ ಈ ಅಜ್ಜಿ ಮಾಡ್ತಾರೆ, ದಯವಿಟ್ಟು ಇವರನ್ನ ವಾಪಸ್ ಕೆಲಸಕ್ಕೆ ಸೇರಿಸಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ರಾಣಿ ಆ ಒಡವೆಗಳನ್ನ ಕಳ್ಳತನ ಮಾಡಿಲ್ಲ ಅಂತ ಗೊತ್ತಾಗಿ ಮಹೇಶ್ವರಿ ಆ ಕೇಸನ್ನ ವಾಪಸ್ ವಿತ್ಡ್ರಾ ಮಾಡಿರ್ತಾಳೆ. ಹೀಗೆ ನಡೆದದ್ದನ್ನೆಲ್ಲ ಪೊಲೀಸರಿಗೆ ಹೇಳಿದ ಮಹೇಶ್ವರಿ, ಸರ್ ನಾನು ಗಮನಿಸಿದ ಹಾಗೆ ರಾಣಿ ತುಂಬಾನೇ ಒಳ್ಳೆ ಹುಡುಗಿ, ತನಗೆ ಒಡವೆಗಳನ್ನ ಕ್ಲೀನ್ ಮಾಡೋದಕ್ಕೆ ಬಂದರೂ ಕೂಡ ನನಗೆ ಆ ಕೆಲಸ ಬರೋದಿಲ್ಲ ಅಂತ ನಾನು ಕೆಲಸದಿಂದ ತೆಗೆದು ಹಾಕಿದ್ದ ಆ ವಯಸ್ಸಾದ ಮಹಿಳೆಯನ್ನ ವಾಪಸ್ ಕೆಲಸಕ್ಕೆ ಸೇರಿಸಿಕೊಳ್ಳುವ ಹಾಗೆ ಮಾಡಿದ್ಲು. ಇಷ್ಟೇ ಸರ್ ನಡೆದಿದ್ದು. ನನ್ನ ಪ್ರಕಾರ ರಾಣಿ ಈ ಧರ್ಮರಾಜನ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸರು, ಸರಿ ನಿನಗೂ ಆ MLAಗೂ ಏನು ಸಂಬಂಧ, ಆತ ನಿನ್ನ ಜೊತೆ ಹೇಗೆ ರಿಲೇಶನ್ಶಿಪ್ ನಲ್ಲಿ ಇದ್ದ ಅಂತ ಕೇಳ್ತಾರೆ. ಕೊಲೆಯಾಗಿರುವ ಆ MLA ಮಹೇಶ್ವರಿಯ ಜೊತೆ ಯಾಕೆ ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ ಅಂದ್ರೆ ಮಹೇಶ್ವರಿಯ ಫ್ಯಾಮಿಲಿಗೆ ಆ ಊರಿನಲ್ಲಿ ತುಂಬಾನೇ ಒಳ್ಳೆ ಹೆಸರು ಹಾಗೂ ತುಂಬಾನೇ ಆಸ್ತಿ ಇರುತ್ತೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಮಹೇಶ್ವರಿ ಆತ ಎಷ್ಟು ಕೆಟ್ಟ ವ್ಯಕ್ತಿ ಅಂತ ಪೊಲೀಸರಿಗೆ ಹೇಳೋದನ್ನ ಬಿಟ್ಟು, ಸರ್ ಆತ ತುಂಬಾನೇ ಒಳ್ಳೆಯವನು, ಆತ ನನಗೆ ದೇವರ ಸಮಾನ ಅಂತ ಸುಳ್ಳು ಹೇಳ್ತಾಳೆ.
ಅದೇ ಸಮಯಕ್ಕೆ ಎಂಎಲ್ಎ ಮನೆಯ ಸುತ್ತ ಏನಾದ್ರೂ ಕ್ಲೂಗಳು ಸಿಗಬಹುದಾ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ಒಬ್ಬ ಕಾನ್ಸ್ಟೇಬಲ್ಗೆ ಒಂದು ಮೊಬೈಲ್ ಸಿಕ್ಕಿರುತ್ತೆ. ಆ ಮೊಬೈಲ್ ಯಾರದ್ದಾಗಿರಬಹುದು ಅಂತ ಚೆಕ್ ಮಾಡಿದಾಗ ಎಂಎಲ್ಎಗೆ ತುಂಬಾನೇ ಕ್ಲೋಸ್ ಆಗಿದ್ದ ಪಾರ್ಟಿ ವರ್ಕರ್ ಮೈಕ್ ನದ್ದು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಪೊಲೀಸರ ಟೀಮ್ ಹೋಗಿ ಮೈಕ್ ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಳು, ನಿನ್ನ ಮೊಬೈಲ್ ಯಾಕೆ ಎಂಎಲ್ಎ ಮನೆಯ ಕಾಂಪೌಂಡ್ ಬಳಿ ಬಿದ್ದಿತ್ತು? ಜೊತೆಗೆ ನಿನ್ನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ರಾಣಿಯ ಫೋಟೋಗಳು ಹಾಗೂ ವಿಡಿಯೋಗಳು ಯಾಕಿದೆ? ಎಂಎಲ್ಎ ಕೊಲೆಗೂ ನಿನಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಸರಿಯಾಗಿ ಹೊಡೆದು ಪೊಲೀಸ್ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಈಗ ಹೆದರಿಕೊಂಡ ಮೈಕ್ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಮೈಕ್ ಗೆ ಮನೆ ಕೆಲಸಕ್ಕೆ ಅಂತ ಬರುತ್ತಿದ್ದ ರಾಣಿಯನ್ನ ಕಂಡ್ರೆ ತುಂಬಾನೇ ಇಷ್ಟ ಇರುತ್ತೆ. ಆತ ಆಕೆಗೆ ಗೊತ್ತಾಗದ ಹಾಗೆ ಆಕೆಯ ಫೋಟೋಗಳನ್ನ ಹಾಗೂ ವಿಡಿಯೋಗಳನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ತಿರ್ತಾನೆ. ಆ ದಿನ ಎಂಎಲ್ಎ ಕೊಲೆಯಾದ ರಾತ್ರಿ ರಾಣಿ ಮನೆ ಕೆಲಸಕ್ಕೆ ಅಂತ ಹೋಗುತ್ತಿದ್ದಾಗ ಮೈಕ್ ಆಕೆಯನ್ನ ಅಡ್ಡ ಹಾಕಿ ಆಕೆಯ ಕೈಯನ್ನ ಹಿಡಿದುಕೊಳ್ತಾನೆ. ಆದ್ರೆ ರಾಣಿಗೆ ಮೈಕ್ ನನ್ನ ಕಂಡ್ರೆ ಮೊದಲೇ ಇಷ್ಟವಿಲ್ಲದ ಕಾರಣ ಅವನಿಗೆ ಸರಿಯಾಗಿ ಬೈದು ಆ ಹುಡುಗಿಯ ಜೊತೆ ಮನೆಯ ಒಳಗಡೆ ಹೋಗಿ ಬಿಡ್ತಾಳೆ. ಆದ್ರೆ ಮೈಕ್ ಮಾತ್ರ ತನ್ನ ಪ್ರೀತಿಯನ್ನ ಹೇಗಾದ್ರೂ ಮಾಡಿ ರಾಣಿಗೆ ಹೇಳಿಕೊಳ್ಳಬೇಕು ಅಂತ ಎಂಎಲ್ಎ ಮನೆಯ ಕಾಂಪೌಂಡ್ ಅನ್ನ ಹಾರಿ ಒಳಗಡೆ ಜಂಪ್ ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮುಖವನ್ನ ಮಾಸ್ಕ್ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿ ಎಂಎಲ್ಎ ಮನೆಯ ಒಳಗಡೆಯಿಂದ ಒಂದು ದೊಡ್ಡ ಸೂಟ್ ಕೇಸ್ ಅನ್ನ ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಅದನ್ನ ನೋಡಿ ಇಲ್ಲೇನೋ ನಡೀತಿದೆ ಅಂತ ಹೆದರಿಕೊಂಡ ಮೈಕ್ ಅಲ್ಲಿಂದ ತಕ್ಷಣ ಎಸ್ಕೇಪ್ ಆಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇಷ್ಟೇ ಸರ್ ನಡೆದಿತ್ತು. ಅಲ್ಲಿಂದ ನಾನು ವಾಪಸ್ ಜಂಪ್ ಮಾಡಿ ಬರುವಾಗ ನನ್ನ ಮೊಬೈಲ್ ಅಲ್ಲೇ ಬಿದ್ದಿರುತ್ತೆ ಅಷ್ಟೇ. ಇದನ್ನ ಬಿಟ್ರೆ ನನ್ಗೂ ಈ ಕೇಸ್ಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಅಳ್ತಾ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಎಂಎಲ್ಎ ಹೆಂಡತಿ ಸೋನಾಳನ್ನ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಗೆ ಕರೀತಾರೆ. ಸರ್, ನಾನೇ ಎಷ್ಟೋ ಸಾರಿ ನನ್ನ ಗಂಡನನ್ನ ಕೊಲೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದ್ರೆ ನನಗೆ ಧೈರ್ಯ ಸಾಲಲಿಲ್ಲ. ಹೀಗಿರುವಾಗ ಮನೆ ಕೆಲಸ ಮಾಡುವ ಆ ಹುಡುಗಿಗೆ ಹೇಗೆ ಅವನನ್ನ ಕೊಲೆ ಮಾಡೋದಕ್ಕೆ ಧೈರ್ಯ ಬರುತ್ತೆ? ಖಂಡಿತ ರಾಡಿ ಈ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ದಿನ ನಡೆದ ಘಟನೆಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ದಿನ ಸೋನಾಳ ತಮ್ಮ ವಿನಯ್ ಊಟ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ಎಂಎಲ್ಎ ಪಿಎ ಲಾಲ್ಜಿ, ವಿನಯ್, ನೀನು ಪಾರ್ಟಿ ಅಕೌಂಟ್ ನಿಂದ ಹಣವನ್ನ ಯಾಕೆ ವಿತ್ಡ್ರಾ ಮಾಡಿದ್ದೀಯಾ? ಆ ಹಣವನ್ನ ನಿಮ್ಮ ಬಾವ ಮುಂಬರುವ ಎಲೆಕ್ಷನ್ಗೆ ಅಂತ ಕಲೆಕ್ಟ್ ಮಾಡಿ ಇಟ್ಟಿದ್ರು. ಅವರು ಇಷ್ಟೊಂದು ಕಷ್ಟಪಟ್ಟು ಹಣವನ್ನ ಕೂಡಿಸುತ್ತಿದ್ರೆ ನೀನ್ ಯಾಕೆ ಅದನ್ನ ಹಾಳು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಲಾಲ್ಜಿಯ ಮಾತುಗಳನ್ನ ಕೇಳಿದ ವಿನಯ್ ತುಂಬಾನೇ ಆರೋಗೆಂಟ್ ಆಗಿ, ಇಲ್ಲಿ ಯಾರು ಕೂಡ ಕಷ್ಟಪಟ್ಟು ಮೇಲೆ ಬಂದಿಲ್ಲ, ದುಡ್ಡಿನ ಆಸೆಗಾಗಿನೇ ಈ ಮನುಷ್ಯ ನನ್ನ ಅಕ್ಕನನ್ನ ಪ್ರೀತಿ ಮಾಡುತ್ತಿರುವ ರೀತಿ ನಾಟಕ ಮಾಡಿ ಮದುವೆ ಆಗಿದ್ದು. ನನ್ನ ಅಕ್ಕನ ಹೆಸರಿನಲ್ಲಿದ್ದ ಆಸ್ತಿಯನ್ನ ಬಳಸಿಕೊಂಡೆ ಈ ವ್ಯಕ್ತಿ ಪೊಲಿಟಿಕಲಿ ಇಷ್ಟೊಂದು ಬೆಳೆದಿರೋದು ಅಂತ ಹೇಳಿಬಿಡ್ತಾನೆ. ವಿನಯ್ನ ಮಾತುಗಳನ್ನ ಕೇಳಿದ ಧರ್ಮರಾಜನ್ಗೆ ಒಂದೇ ಸಾರಿ ಕೋಪ ನೆತ್ತಿಗೇರುತ್ತೆ. ಇದೇ ನಿನ್ನ ಕೊನೆಯ ಚಾನ್ಸ್. ಇನ್ನೊಂದು ಸಾರಿ ಈ ಊರಿನಲ್ಲಿ ನಾನೇನಾದ್ರೂ ನಿನ್ನನ್ನ ನೋಡಿದ್ರೆ ಸಾಯಿಸಿ ಬಿಡ್ತೀನಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಕಳುಹಿಸಿ ಬಿಟ್ಟಿರ್ತಾನೆ. ಅದೇ ಕೋಪದಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದ ವಿನಯ್ನ ಕಾರಿಗೆ ಆಕ್ಸಿಡೆಂಟ್ ಆಗಿ ಆತ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಸ್ನೇಹಿತರೆ, ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಈಗ ಪ್ರೆಸೆಂಟ್ ನಲ್ಲಿ ಸೋನಾ, ನನ್ನ ತಮ್ಮನ ಆಕ್ಸಿಡೆಂಟ್ ನ ಹಿಂದೆ ನನ್ನ ಗಂಡನ ಕೈವಾಡ ಇದೆ ಅಂತ ನನಗೆ ಅನುಮಾನ ಬರ್ತಿದೆ ಸರ್ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಪೊಲೀಸರ ಮತ್ತೊಂದು ಟೀಮ್ಗೆ ಒಂದು ಎವಿಡೆನ್ಸ್ ಸಿಗುತ್ತೆ. ಅದೇನಂದ್ರೆ ಎಂಎಲ್ಎ ಕೊಲೆಯಾಗೋ ದಿನ ದೇವಸ್ಥಾನದ ಬಳಿ ಒಂದು ಭಾಷಣವನ್ನ ಮಾಡಿದ್ದ ಅಲ್ವಾ? ಆ ಜಾಗದ ಸುತ್ತಮುತ್ತ ಬಾಂಬ್ಗಳು ಪೊಲೀಸರಿಗೆ ಸಿಕ್ಕಿರುತ್ತವೆ. ಇದರರ್ಥ ಆ ಎಂಎಲ್ಎ ಅನ್ನ ಆ ದೇವಸ್ಥಾನದ ಬಳಿ ಭಾಷಣ ಮಾಡುವಾಗ್ಲೇ ಕೊಲೆ ಮಾಡಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರು ಅಂತ ಆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಬಾಸಿ ಅಂಡ್ ಟೀಮ್ ಜರ್ನಲಿಸ್ಟ್ ಆಗಿದ್ದ ಅಭಿ ಎಂಬಾತನನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸುತ್ತಾರೆ. ಎಂಎಲ್ಎ ಕೊಲೆಯಾದ ದಿನ ನಿನ್ನ ಮಗಳನ್ನ ಮನೆ ಕೆಲಸ ಮಾಡುವ ರಾಣಿಯ ಜೊತೆ ಯಾಕೆ ಕಳಿಸಿಕೊಟ್ಟಿದ್ದೆ ಅಂತ ಕೇಳುತ್ತಾನೆ. ಸರ್, ಆ ದಿನ ನನ್ನ ಹೆಂಡತಿಗೆ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ಲು. ಅರ್ಜೆನ್ಸಿಯಲ್ಲಿ ನನ್ನ ಮಗಳನ್ನ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲದ ಕಾರಣ ಅವಳನ್ನ ರಾಣಿ ಜೊತೆ ಕಳುಹಿಸಿಕೊಟ್ಟೆ. ನಂತರ ಅಭಿಯ ಹೆಂಡತಿಯನ್ನ ಕರೆಸಿ ವಿಚಾರಿಸಿದಾಗ ಆಕೆ ಹೇಳುತ್ತೇನಂದ್ರೆ, ಸರ್, ನಾವಿಬ್ರು ಅಫಿಷಿಯಲ್ ಆಗಿ ಮದುವೆ ಆಗಿಲ್ಲ, ನಾವಿಬ್ರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ. ಬರಿಗೂ ನಮ್ಮ ಮಗಳನ್ನ ನೋಡಿಕೊಳ್ಳೋದಕ್ಕೆ ಸಮಯ ಸಾಲ್ತಿಲ್ಲ. ಇದೇ ಕಾರಣಕ್ಕೆ ನಾವು ರಾಣಿಯನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದೀವಿ. ಈ ಕಡೆ ಪೊಲೀಸರ ಮತ್ತೊಂದು ಟೀಮ್ಗೆ ಆ ದೇವಸ್ಥಾನದ ಬಳಿ ಎಂಎಲ್ಎ ಅನ್ನ ಕೊಲೆ ಮಾಡೋದಕ್ಕೆ ಬಾಂಬ್ ಅನ್ನ ಯಾರು ಫಿಕ್ಸ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಆ ಎಂಎಲ್ಎ ಅನ್ನ ಕೊಲೆ ಮಾಡೋದಕ್ಕೆ ಅಂತ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದವರನ್ನ ಹುಡುಕಿಕೊಂಡು ಹೋದಾಗ ಅವರ ಬಳಿ ಸಾಕಷ್ಟು ಹಣ ತುಂಬಿದ್ದ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಎಂಎಲ್ಎ ಅನ್ನ ಕೊಲೆ ಮಾಡಿರುವ ಆ ಮರ್ಡರ್ ವೆಪನ್ ಕೂಡ ಅದರಲ್ಲೇ ಸಿಗುತ್ತೆ. ಮತ್ತೊಂದು ಕಡೆ ಎಂಎಲ್ಎ ಫಾರೆನ್ಸಿಕ್ ರಿಪೋರ್ಟ್ ಅನ್ನ ನೋಡಿದ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವನ ಡೆಡ್ ಬಾಡಿಯಲ್ಲಿ ಫಾರಿನ್ ನಲ್ಲಿ ಯೂಸ್ ಮಾಡುವ ಡ್ರಗ್ಸ್ ಪತ್ತೆಯಾಗಿರುತ್ತೆ.
ಮತ್ತೊಂದು ಕಡೆ ಬಾಸಿ ಎಂಎಲ್ಎ ಮೇಲೆ ಈ ಹಿಂದೆ ಫೈಲ್ ಆಗಿದ್ದ ಕೇಸ್ಗಳನ್ನ ರೆಫರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಆ ಕೇಸ್ಗಳ ಫೈಲ್ ಅನ್ನ ರೆಫರ್ ಮಾಡ್ತಾ ಇದ್ದಾಗ ಬಾಸಿಗೆ ಒಂದು ಫೈಲ್ ಸಿಗುತ್ತೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಹಲವು ವರ್ಷಗಳ ಹಿಂದೆ ಆ ಊರಿನಿಂದ ಸ್ವಲ್ಪ ದೂರದಲ್ಲಿದ್ದ ಬೆಟ್ಟದ ಮೇಲೆ ಒಬ್ಬಳು ಟೀಚರ್ ಸ್ಕೂಲ್ ಅನ್ನ ನಡೆಸುತ್ತಿರುತ್ತಾಳೆ. ಆದರೆ ಒಂದು ದಿನ ರಾತ್ರಿ ಆ ಶಾಲೆಗೆ ಬೆಂಕಿ ಬಿದ್ದು ಸಾಕಷ್ಟು ಮಕ್ಕಳು ಆ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ. ಆ ಸಮಯದಲ್ಲಿ ಈಗ SP ಆಗಿರುವ ನಜೀರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ನಜೀರ್ ಆ ಕೇಸನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಈ ಬೆಂಕಿಯ ಅವಘಡಕ್ಕೆ ಇಲ್ಲಿನ ಟೀಚರ್ರೇ ಕಾರಣ. ಆಕೆಯನ್ನ ನಾವು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹುಡುಕಿದ್ರೆ ಆಕೆ ಈಗಾಗಲೇ ಪರಾರಿಯಾಗಿದ್ದಾಳೆ ಅಂತ ಆ ಕೇಸನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾನೆ. ಮರುದಿನ ಬೆಳಿಗ್ಗೆ ಬಾಸಿ ಅಭಿ ಹಾಗೂ ಅವನ ಹೆಂಡತಿ ನಿಮ್ಮಿಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ನಿಮ್ಮಿಬ್ಬರಿಗೂ ಮನೆ ಕೆಲಸ ಮಾಡುವ ರಾಣಿ ಮೊದಲೇ ಪರಿಚಯ ಇರ್ಲಿಲ್ಲ ಅಲ್ವಾ? ಆಕೆ ನಿಮ್ಮ ಮನೆಗೆ ಮನೆ ಕೆಲಸ ಮಾಡೋದಕ್ಕೆ ಬಂದ್ಮೇಲೆನೆ ತಾನೇ ಪರಿಚಯ ಆಗಿದ್ದು. ಆದ್ರೆ ರಾಣಿಯ ಮನೆಯಲ್ಲಿ ಸರ್ಚ್ ಮಾಡಿದಾಗ ಆಕೆಯ ಬಳಿ ಒಂದು ಪ್ರಿಸ್ಕ್ರಿಪ್ಷನ್ ಸಿಕ್ಕಿತ್ತು. ಅದರಲ್ಲಿ ನಿನ್ನ ಹೆಂಡತಿ ನಿಮ್ಮಿಯ ಸಿಗ್ನೇಚರ್ ಇದೆ. ಜೊತೆಗೆ ಅವತ್ತು ಎನ್ಕ್ವೈರಿ ಮಾಡಿದಾಗ ನಿಮಗೂ ಮಹೇಶ್ವರಿಗೂ ಯಾವುದೇ ಲಿಂಕ್ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಮೊಬೈಲ್ ನಿಂದ ಮಹೇಶ್ವರಿಗೆ ಕಾಲ್ ಮಾಡಿರುವ ರೆಕಾರ್ಡ್ಸ್ ನನಗೆ ಸಿಕ್ಕಿದೆ. ಅದಕ್ಕೆ ನಿಮ್ಮಿ ಹೇಳೋದೇನೆಂದ್ರೆ, ಸರ್, ನನಗೂ ರಾಣಿಗೂ ಮೊದಲಿನಿಂದ ಯಾವುದೇ ಪರಿಚಯ ಇರಲಿಲ್ಲ. ನಾನು ದಿನಕ್ಕೆ 100 ಪೇಷಂಟ್ ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ. ಮೇ ಬಿ ರಾಣಿ ಕೂಡ ನನ್ನ ಪೇಷಂಟ್ ಆಗಿ ಬಂದು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿರಬಹುದು. ಜೊತೆಗೆ ಮಹೇಶ್ವರಿಗೆ ನನ್ನ ಗಂಡನೇ ಕಾಲ್ ಮಾಡಿರಬಹುದು. ಯಾಕೆಂದ್ರೆ ಆತ ಒಬ್ಬ ಜರ್ನಲಿಸ್ಟ್ ಆಗಿರುವ ಕಾರಣ ಯಾವುದೋ ವಿಷಯಕ್ಕೆ ಅವಳಿಗೆ ಕಾಲ್ ಮಾಡಿರೋದಕ್ಕೂ ಸಾಧ್ಯ ಇದೆ ಅಲ್ವಾ ಅಂತ ಹೇಳ್ತಾಳೆ. ಇದಾದ ನಂತರ ಬಾಸಿ ಅಲ್ಲೇ ಕೂತಿದ್ದ ಆ ಚಿಕ್ಕ ಹುಡುಗಿ ರೀತುಳನ್ನ ಮಾತನಾಡಿಸುತ್ತಿರುವಾಗ ಆಕೆ ಆದಿವಾಸಿಗಳು ಹಾಡುವ ಹಾಡನ್ನ ಹಾಡುತ್ತಿರುತ್ತಾಳೆ. ಅದನ್ನ ಕೇಳಿಸಿಕೊಂಡ ಬಾಸಿ, ಇದನ್ನ ನೀನು ಎಲ್ಲಿ ಕೇಳಿಸಿಕೊಂಡೆ ಅಂತ ಕೇಳಿದಾಗ ಅದನ್ನ ನನಗೆ ರಾಣಿ ಹೇಳಿಕೊಟ್ಟಿದ್ದು ಅಂತ ಹೇಳ್ತಾಳೆ. ತಕ್ಷಣವೇ ಬಾಸಿ ಆದಿವಾಸಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದ ಒಬ್ಬ ಲೇಖಕರ ಬಳಿ ಹೋಗ್ತಾರೆ. ಆ ಚಿಕ್ಕ ಹುಡುಗಿ ರೀತು ಹಾಡಿದ್ದ ಆ ಹಾಡನ್ನ ರೆಕಾರ್ಡ್ ಮಾಡಿಕೊಂಡು ಬಂದು ಇವರಿಗೆ ಕೇಳಿಸಿದಾಗ ಆತ ಹೇಳೋದೇನೆಂದ್ರೆ, ಸರ್, ಈ ಹಾಡನ್ನ ನಾನು ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಬೆಟ್ಟದ ಮೇಲೆ ಹಲವು ವರ್ಷಗಳ ಹಿಂದೆ ಒಂದು ಆದಿವಾಸಿ ಗುಂಪು ವಾಸ ಮಾಡ್ತಿತ್ತು. ಆದಿವಾಸಿಗಳ ಮಕ್ಕಳು ಬೆಟ್ಟದ ಮೇಲಿದ್ದ ಸ್ಕೂಲ್ಗೆ ಬರುತ್ತಿದ್ದರು. ಆಗ ಅವರು ಈ ಹಾಡನ್ನ ಹಾಡುತ್ತಿದ್ದನ್ನ ನಾನು ಕೇಳಿಸಿಕೊಂಡಿದ್ದೆ ಅಂತ ಕ್ಲೂ ಕೊಡ್ತಾರೆ. ಆದಿವಾಸಿಗಳ ಬಳಿ ಹೋಗೋದಕ್ಕೂ ಮುಂಚೆ ಬಾಸಿ ಬೆಟ್ಟದ ಮೇಲೆ ಸ್ಕೂಲ್ ಅನ್ನ ನಡೆಸುತ್ತಿದ್ದ ಫಾದರ್ ನ ಬಳಿ ಬರ್ತಾರೆ. ಆ ಫಾದರ್ ಅನ್ನ ವಿಚಾರಿಸಿದಾಗ ಅವರು ಹೇಳೋದೇನೆಂದ್ರೆ, ಸರ್, ಆ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ಜನ ಆದಿವಾಸಿಗಳು ವಾಸ ಮಾಡ್ತಿದ್ರು. ಅವರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದಕ್ಕೆ ಅಂತಾನೆ ಆ ಬೆಟ್ಟದ ಮೇಲೆ ಒಂದು ಚಿಕ್ಕ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಸಿಟಿಯಿಂದ ಹಾಗೂ ಊರಿನಿಂದ ದೂರ ಬೆಟ್ಟದ ಮೇಲೆ ಯಾರು ಕೂಡ ಬಂದು ಪಾಠ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಆದ್ರೆ ಭಾವನಾ ಎಂಬ ಒಬ್ಬಳು ಹುಡುಗಿ ಅಲ್ಲಿ ಬಂದು ಪಾಠ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಬಂದಳು ಅಂತ ಹೇಳ್ತಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಆ ಫಾದರ್ ಹೇಳಿದಂತೆ ಭಾವನಾ ಪ್ರತಿದಿನ ಬಂದು ಆದಿವಾಸಿಗಳ ಮಕ್ಕಳಿಗೆ ಆ ಬೆಟ್ಟದ ಮೇಲೆ ಪಾಠ ಮಾಡ್ತಿರ್ತಾಳೆ. ಆದಿವಾಸಿಗಳ ಮಕ್ಕಳು ಪಾಠ ಕೇಳೋದಕ್ಕೆ ಅಂತ ಬರುತ್ತಿದ್ದಾಗ ಆಗ 16 ವರ್ಷದ ಹುಡುಗಿಯಾಗಿದ್ದ ರಾಣಿ ಕೂಡ ಅವರ ಜೊತೆಗೆ ಬರ್ತಿರ್ತಾಳೆ. ಆದ್ರೆ ಶಾಕಿಂಗ್ಲಿ ರಾಣಿಯ ಮೇಲೆ ಯಾರೋ ಅತ್ಯಾಚಾರ ಮಾಡಿದ್ದ ಕಾರಣ ಆಕೆ 16 ವರ್ಷಕ್ಕೇನೆ ಒಂದು ಮಗುವಿನ ತಾಯಿಯಾಗಿರ್ತಾಳೆ. ಹೀಗಿರುವಾಗ ಒಂದು ದಿನ ಒಂದಷ್ಟು ಜನ ಬಂದು ಆ ಬೆಟ್ಟವನ್ನ ಇಲ್ಲಿಗಲ್ ಮೈನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಟೀಚರ್ ಭಾವನಾ ತಕ್ಷಣ MLA ಧರ್ಮರಾಜನ್ ಬಳಿ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಇದನ್ನ ಕೇಳಿ ಕೋಪಗೊಂಡ MLA ಧರ್ಮರಾಜನ್ ಆ ಇಲ್ಲಿಗಲ್ ಮೈನಿಂಗ್ ಮಾಡುತ್ತಿದ್ದ ವ್ಯಕ್ತಿಯ ಬಳಿ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ನೋಡಿದ್ರೆ, ಸರ್, ಸದ್ಯದಲ್ಲೇ ಎಲೆಕ್ಷನ್ ಬರ್ತಿದೆ, ನಾನು ನಿಮ್ಮ ಪಾರ್ಟಿಗೆ ಸಾಕಷ್ಟು ಫಂಡ್ ಮಾಡ್ತೀನಿ, ಜೊತೆಗೆ ನಮ್ಮ ಕಮ್ಯುನಿಟಿಯ ಜನರೆಲ್ಲ ನಿಮಗೇನೆ ವೋಟ್ ಹಾಕುವ ಹಾಗೆ ಮಾಡ್ತೀನಿ, ಅದಕ್ಕೆ ಬದಲಾಗಿ ಆ ಟೀಚರ್ ಭಾವನಾಳ ಬಾಯನ್ನ ನೀವೇ ಮುಚ್ಚಿಸಬೇಕು ಅಂತ ಆಫರ್ ಮಾಡ್ತಾನೆ. ಈಗ ದುಡ್ಡಿನ ಆಸೆಗೆ ಆ MLA ಆ ಸ್ಕೂಲ್ಗೆ ಹೋಗಿ ಅದನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿದ್ದ ಜನರನ್ನ ಹೊಡೆದು ಬಡಿದು ಒಂದಷ್ಟು ಜನರನ್ನ ಸಾಯಿಸಿ ಬಿಡ್ತಾನೆ. ಆದ್ರೆ ಆ ಧರ್ಮರಾಜನ್ ಅವರನ್ನೆಲ್ಲ ಅಲ್ಲಿಂದ ಓಡಿಸುವ ಬರದಲ್ಲಿ ರಾಣಿಯ ಮುಖವನ್ನ ಸರಿಯಾಗಿ ನೋಡಿರೋದೇ ಇಲ್ಲ. ಕಡೆಗೆ ಆ ಸ್ಕೂಲ್ ನಲ್ಲಿದ್ದವರನ್ನೆಲ್ಲ ಖಾಲಿ ಮಾಡಿಸಿ ಭಾವನಾಳನ್ನ ಸ್ಕೂಲ್ ನ ಒಳಗಡೆನೆ ಲಾಕ್ ಮಾಡಿ ಬೆಂಕಿ ಹಾಕಿ ಬಿಡ್ತಾನೆ. ಈಗ ನಡೆದ ಈ ಘಟನೆಗಳನ್ನೆಲ್ಲ ನೋಡಿದ ಬಾಸಿಗೆ MLA ಅನ್ನ ಯಾರು ಕೊಲೆ ಮಾಡಿರಬಹುದು ಅಂತ ಒಂದು ಐಡಿಯಾ ಬರುತ್ತೆ. ತಕ್ಷಣವೇ ಬಾಸಿ MLA ತಂಗಿ ಶೀಲಾಳ ಬಳಿ ಹೋಗ್ತಾನೆ. ಮೇಡಮ್, ನಿಮ್ಮ ಅಣ್ಣನನ್ನ ಯಾರು ಕೊಲೆ ಮಾಡಿದ್ರು ಅಂತ ನನಗೆ ಗೊತ್ತಾಯ್ತು. ಕೊಲೆಗಾರನಿಗೆ ಶಿಕ್ಷೆಯನ್ನ ಕೊಡಿಸದೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. MLA ಕೊಲೆಯಾಗೋ ದಿನ ಅವನಿಗೆ ಒಂದು ಸರ್ವೆಯ ಮೂಲಕ ಮುಂದಿನ ಎಲೆಕ್ಷನ್ ನಲ್ಲಿ ತಾನು ಗೆಲ್ಲೋದಿಲ್ಲ ಅಂತ ಗೊತ್ತಾಗಿರುತ್ತೆ. ಎಲೆಕ್ಷನ್ ನಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದ ಈತ ಜನಗಳ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಮಧುರೆಯಿಂದ ಒಂದಷ್ಟು ಜನ ಸುಪಾರಿ ಕಿಲ್ಲರ್ಸ್ ಗಳನ್ನ ಕರೆಸಿ ಅವರಿಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ದೇವಸ್ಥಾನದ ಬಳಿ ಬಾಂಬ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಹೇಳ್ತಾನೆ. ಆ ಬ್ಲಾಸ್ಟ್ ನಲ್ಲಿ ನನ್ನ ತಂಗಿ ಸಾಯಬೇಕು, ಆ ಮೂಲಕ ಜನರಿಗೆ ನಾನು ಎಲೆಕ್ಷನ್ ನಲ್ಲಿ ಗೆಲ್ಲಬಾರದು ಅಂತ ಆಪೋಸಿಟ್ ಪಾರ್ಟಿಯವರು ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ
ಮಾಡ್ತಿದ್ದಾರೆ ಅಂತ ಅನ್ನಿಸಬೇಕು. ಅದೇ ಸಿಂಪತಿಯನ್ನ ಮುಂದಿಟ್ಟುಕೊಂಡು ನಾನು ಈ ಎಲೆಕ್ಷನ್ ಅನ್ನ ಗೆಲ್ಬೇಕು ಅಂತ ಪ್ಲಾನ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಆ ಪ್ಲಾನ್ ನ ಪ್ರಕಾರನೇ ಆ ದಿನ ದೇವಸ್ಥಾನದ ಬಳಿ ಹೋಗಿ ತನಗೆ ಹುಷಾರಿಲ್ಲ ಅಂತ ತಕ್ಷಣ ಮನೆಗೆ ವಾಪಸ್ ಬಂದಿರ್ತಾನೆ. ಆತ ಮನೆಗೆ ಬರುತ್ತಿದ್ದಂತೆ ಕುಡಿದ ನಶೆಯಲ್ಲಿ ಈತನ ಪ್ಲಾನ್ ಎಲ್ಲವನ್ನ ಕೂಡ ಮಹೇಶ್ವರಿಯ ಬಳಿ ಹೇಳಿಬಿಡ್ತಾನೆ. ಈ ಧರ್ಮರಾಜನ್ ಇಷ್ಟೊಂದು ಕೆಟ್ಟ ವ್ಯಕ್ತಿ ಅಂತ ಗೊತ್ತಾಗುತ್ತಿದ್ದಂತೆ ಮಹೇಶ್ವರಿ ಆತ ಕುಡಿಯುತ್ತಿದ್ದ ಡ್ರಿಂಕ್ಸ್ ನಲ್ಲಿ ಒಂದು ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿಬಿಡ್ತಾಳೆ. ಮತ್ತೊಂದು ಕಡೆ ಬಾಂಬ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಹೋಗಿದ್ದ ಆ ಸುಪಾರಿ ಕಿಲ್ಲರ್ ಗಳಿಗೆ ಶೀಲಾ ಕಾಲ್ ಮಾಡಿ ತಕ್ಷಣವೇ ಮನೆಗೆ ಬನ್ನಿ ಅಂತ ಹೇಳ್ತಾಳೆ. ಇಲ್ಲಿ ಶೀಲಾಗೆ ಆ ಸುಪಾರಿ ಕಿಲ್ಲರ್ ಗಳು ಬಾಂಬ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಶೀಲಾಳ ಪಿಎ ಆಗಿದ್ದ ಒಬ್ಬ ವ್ಯಕ್ತಿ ಧರ್ಮರಾಜನ್ ಮಹೇಶ್ವರಿಯ ಬಳಿ ಮಾತನಾಡುತ್ತಿರೋದನ್ನ ಕದ್ದು ಕೇಳಿಸಿಕೊಂಡಿರ್ತಾನೆ. ತಕ್ಷಣವೇ ಆತ ಓಡಿ ಬಂದು ಅದನ್ನೇ ಶೀಲಾಗೆ ಹೇಳಿರ್ತಾನೆ. ಈಗ ಶೀಲಾಗೆ ತನ್ನ ಅಣ್ಣನೇ ತನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನಲ್ಲ ಅಂತ ತುಂಬಾನೇ ದುಃಖವಾಗುತ್ತೆ. ಸ್ನೇಹಿತರೆ, ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಶೀಲಾ ರಾಣಿಯನ್ನ ಕರೆದುಕೊಂಡು ಧರ್ಮರಾಜನ ಬಳಿ ಹೋಗ್ತಾಳೆ. ಶೀಲಾ ತುಂಬಾನೇ ಕೋಪದಲ್ಲಿ, ನೀನು ಚಿಕ್ಕ ವಯಸ್ಸಿನಿಂದ ಯಾವ್ಯಾವ ಕೆಟ್ಟ ಕೆಲಸಗಳನ್ನ ಮಾಡಿದ್ಯಾ ಅಂತ ನಮಗೆ ಗೊತ್ತಿದೆ. ನೀನು ಕಾಡಿನ ಬೆಟ್ಟದ ಮೇಲಿದ್ದ ಸ್ಕೂಲ್ಗೆ ಬೆಂಕಿ ಹಾಕಿ ಅಲ್ಲಿದ್ದ ಮಕ್ಕಳನ್ನ ಕೊಲೆ ಮಾಡಿದ್ದು ಹಾಗೂ ಲಂಚವನ್ನ ಪಡೆದುಕೊಂಡು ದುಡ್ಡು ಕೊಟ್ಟವರ ಪರವಾಗಿ ಕೆಲಸವನ್ನ ಮಾಡಿಕೊಡ್ತಾ ಇದ್ದಲ್ಲ, ಅದೆಲ್ಲವನ್ನ ಕೂಡ ನಾನು ನಿನ್ನ ಬಗ್ಗೆ ಬರೀತಿರುವ ಬುಕ್ ನಲ್ಲಿ ಬರೆದಿದ್ದೀನಿ ಅಂತ ಹೇಳಿಬಿಡ್ತಾಳೆ. ತಾನು ಮಾಡಿದ ಕೆಟ್ಟ ಕೆಲಸಗಳೆಲ್ಲ ಪಬ್ಲಿಕ್ ಆದ್ರೆ ತನ್ನ ರಾಜಕೀಯ ಜೀವನವೇ ಹಾಳಾಗುತ್ತಲ್ಲ ಅಂತ ಕೋಪಗೊಂಡ ಈತ ಅವರಿಬ್ಬರನ್ನ ಕೊಲೆ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಮೊದಲೇ ಮಹೇಶ್ವರಿ ಈತ ಕುಡಿಯುವ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವ ಔಷಧಿಯನ್ನ ಹಾಕಿದ್ದ ಕಾರಣ ಅವನಿಗೆ ಅದು ಸಾಧ್ಯವಾಗುತ್ತಿಲ್ಲ. ಆಗ ಶಾಕಿಂಗ್ಲಿ ರಾಣಿ ತಾನು ತಂದಿದ್ದ ಚಾಕುವಿನಿಂದ ಅವನಿಗೆ ಚುಚ್ಚಿ ಸಾಯಿಸಿ ನಂತರ ಆ ಚಾಕುವನ್ನ ಎಂಎಲ್ಎ ಬಾಂಬ್ ಅನ್ನ ಫಿಕ್ಸ್ ಮಾಡಿಸೋದಕ್ಕೆ ಅಂತ ಕರೆಸಿದ್ದ ಸುಪಾರಿ ಕಿಲ್ಲರ್ ಗಳಿಗೆ ಕೊಡೋದಕ್ಕೆ ಅಂತ ಇಟ್ಟಿದ್ದ ಹಣದ ಬ್ಯಾಗ್ ನ ಒಳಗಡೆ ಮುಚ್ಚಿಟ್ಟು ಬಿಡ್ತಾಳೆ. ಮೊದಲಿಗೆ ತನ್ನ ತಮ್ಮನ ಆಕ್ಸಿಡೆಂಟ್ ನ ಹಿಂದೆ ತನ್ನ ಗಂಡನ ಕೈವಾಡನೆ ಇದೆ ಅಂತ ಕೋಪಗೊಂಡಿದ್ದ ಇವನ ಹೆಂಡತಿ ಶೀಲಾ ರಾಣಿ ಹಾಗೂ ಮಹೇಶ್ವರಿಯ ಜೊತೆ ಕೈ ಜೋಡಿಸಿ ತನ್ನ ಬಳಿ ಇದ್ದ ಬೇರೊಂದು ಫೋನ್ ನಿಂದ ಪೊಲೀಸರಿಗೆ ಕಾಲ್ ಮಾಡಿ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದು ಆ ಸುಪಾರಿ ಕಿಲ್ಲರ್ ಗಳೇ ಅಂತ ಕ್ಲೂ ಅನ್ನ ಕೊಡ್ತಾಳೆ. ಈ ಮೂಲಕ ದೇವಸ್ಥಾನದ ಬಳಿ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದು ಹಾಗೂ ಆ ಎಂಎಲ್ಎ ಅನ್ನ ಕೊಲೆ ಮಾಡಿದ್ದು ಆ ಸುಪಾರಿ ಕಿಲ್ಲರ್ ಗಳೇ ಅಂತ ಪೊಲೀಸರು ನಂಬುವ ಹಾಗೆ ಮಾಡ್ತಾರೆ. ಈ ವಿಷಯವೆಲ್ಲ ಗೊತ್ತಾದ ತಕ್ಷಣ ಬಾಸಿ ತಕ್ಷಣವೇ ಎಸ್ಪಿ ಅನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಎಸ್ಪಿ ನೋಡಿದ್ರೆ ದೇವಸ್ಥಾನದ ಬಳಿ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದು ಹಾಗೂ ಎಂಎಲ್ಎ ಅನ್ನ ಕೊಲೆ ಮಾಡಿದ್ದು ಆ ಸುಪಾರಿ ಕಿಲ್ಲರ್ ಗಳೇ ಅಂತ ಕೇಸನ್ನ ಕ್ಲೋಸ್ ಮಾಡಿ ಆ ರಾಣಿಯನ್ನ ರಿಲೀಸ್ ಮಾಡಿದ್ದೀವಿ. ರಾಣಿ ಯಾವುದೇ ತಪ್ಪನ್ನ ಮಾಡದಿರುವ ಇನ್ನೋಸೆಂಟ್ ಆಗಿರುವ ಕಾರಣ ಆಕೆಯನ್ನ ನಾನೇ ಮನೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಎಸ್ಪಿ ಹೇಳಿದ ಈ ಮಾತುಗಳನ್ನ ಕೇಳಿದ ಬಾಸಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ, ಈ ಹಿಂದೆ ಐಎಂಎಲ್ಎ ಆ ಸ್ಕೂಲ್ಗೆ ಬೆಂಕಿ ಇಟ್ಟಾಗ ಅಲ್ಲಿ ಸಾಕಷ್ಟು ಮಕ್ಕಳು ಸತ್ತು ಹೋದ್ರಲ್ಲ. ಆಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಈ ಎಸ್ಪಿನೇ ಕೇಸನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಎಂಎಲ್ಎ ಬಳಿ ಲಂಚವನ್ನ ಪಡೆದುಕೊಂಡು ಆ ಕೇಸನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾನೆ. ಹಾಗಾದ್ರೆ ತನ್ನ ಆದಿವಾಸಿಗಳ ಮಕ್ಕಳ ಸಾವಿಗೆ ಕಾರಣನಾಗಿದ್ದ ಆ ಎಂಎಲ್ಎ ಜೊತೆ ಕೈ ಜೋಡಿಸಿ ಆ ಕೇಸನ್ನ ಕ್ಲೋಸ್ ಮಾಡಿದ ಈ ಎಸ್ಪಿನೇ ಈ ರಾಣಿಯ ಮುಂದಿನ ಟಾರ್ಗೆಟ್ ಅಂತ ಅರ್ಥ ಮಾಡಿಕೊಂಡ ಬಾಸಿ ಎಸ್ಪಿಗೆ ಏನನ್ನ ಕೂಡ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಎಂಎಲ್ಎ ಆ ಸ್ಕೂಲ್ಗೆ ಬೆಂಕಿಯನ್ನ ಹಾಕಿದಾಗ ಅದರಲ್ಲಿ ಆ ಟೀಚರ್ ಭಾವನಾ ಸತ್ತಿರೋದಿಲ್ಲ. ಆಕೆ ತೀವ್ರವಾದ ಗಾಯಗಳಾಗಿ ಬದುಕಿ ಉಳಿದಿರ್ತಾಳೆ. ಸ್ಕೂಲ್ಗೆ ಬೆಂಕಿ ಬಿದ್ದಿದ್ದ ಆ ಸಮಯದಲ್ಲಿ ಟೀಚರ್ ಭಾವನಾಳನ್ನ ಈ ರಾಣಿನೇ ಕಾಪಾಡಿ ಡಾಕ್ಟರ್ ನಿಮ್ಮಿಯ ಬಳಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿರ್ತಾಳೆ. ಎಂಎಲ್ಎ ಅನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಈ ಟೀಚರ್ ಭಾವನಾಳ ಮುಂದೆನೆ ಅವನನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ ರಾಣಿ, ನಿಮ್ಮಿ, ಶೀಲಾ, ಮಹೇಶ್ವರಿ ಹಾಗೂ ಐಎಂಎಲ್ಎ ಹೆಂಡತಿ ಎಲ್ಲರೂ ಸೇರಿ ಒಟ್ಟಾಗಿ ಅವನನ್ನ ಕೊಲೆ ಮಾಡಿರ್ತಾರೆ. ಚಿತ್ರದ ಎಂಡ್ ಸೀನ್ ನಲ್ಲಿ ಚಿತ್ರದ ಮಧ್ಯದಲ್ಲಿ ನಿಮ್ಮಿಯ ಮಗಳು ಅಂತ ಹೇಳಿದ್ದ ಆ ಚಿಕ್ಕ ಹುಡುಗಿ ರೀತು ಬೇರೆ ಯಾರು ಅಲ್ಲ, ಆಕೆ ರಾಣಿಯ ಮಗಳೇ ಆಗಿರ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.